ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೇಲೆ ಇವತ್ತು ಮಹಿಳೆಯರ ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸರ್ಕಾರ ಕೂಡ ಕೊಡ್ತಾ ಇದೆ, ನಾವು ಕೂಡ ಕೊಡಬೇಕು. ಯಾಕೆಂದರೆ ಮಹಿಳೆಯರಿಗೆ ಅನೇಕ ಸಮಸ್ಯೆಗಳಿರುತ್ತೆ. ತಿಂಗಳಲ್ಲಿ ಋತುಸ್ರಾವ ಆಗುವಂಥದ್ದು, ಆಮೇಲೆ ಪ್ರೆಗ್ನೆನ್ಸಿ, ಡೆಲಿವರಿ, ಆಮೇಲೆ ಅನೇಕ ಋತುಸ್ರಾವ ನಿಲ್ಲುವಂಥದ್ದು, ಹೀಗೆ ಅನೇಕ ಘಟನಾವಳಿಗಳು ಮಹಿಳೆಯರ ಆರೋಗ್ಯದಲ್ಲಿ ಏರುಪೇರನ್ನು ಉಂಟು ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಹೀಗಾಗಿ ಮಹಿಳೆಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನ ಇರಬೇಕು. UTI ತುಂಬ ಕಾಮನು ಮಹಿಳೆಯರಲ್ಲಿ, ಹೀಗೆ ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಇವತ್ತು ಗೈನಕಾಲಜಿಸ್ಟ್ ಅಂತ ನಾವು ನೋಡ್ತೇವೆ, ಮಹಿಳೆಯರ ಆರೋಗ್ಯದ ಬಗ್ಗೆನೇ ವಿಶೇಷವಾದ ತರಬೇತಿಯನ್ನು ಪಡೆದು ಇವತ್ತು ವೈದ್ಯರಾಗಿರ್ತಾರೆ. ಸೊ ಇವತ್ತು ಮಹಿಳೆಯರ ಆರೋಗ್ಯವನ್ನು ಹೆಚ್ಚು ಮಾಡುವಂಥ ಉಪಾಯವನ್ನು ತಿಳ್ಕೊಂಡು ಇದನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿರಸಿ ಆಲ್ಫಾ ನ್ಯಾಚುರಲ್ ಮುಖ್ಯಸ್ಥ ಅಂತ ಡಾಕ್ಟರ್ ಪ್ರವೀಣ್ ಜೇಕಬ್. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಮಹಿಳೆಯರ ಆರೋಗ್ಯದ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೆಲ್ಲ ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದ್ರೆ 1 ಅಥವಾ 2 ದಿವಸದಲ್ಲಿ ತಮಗೆ ನಮ್ಮ ವೈದ್ಯರ ಕರೆ ಮಾಡ್ತಾರೆ. ತಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಚರ್ಚೆ ಮಾಡಿ ಆಹಾರ ಔಷಧಿಯನ್ನು, ಆಯುರ್ವೇದಿಕ್ ಔಷಧಿಯನ್ನು ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ, ಡಾಕ್ಟ್ರೇ, ಮಹಿಳೆಯರ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು, ಇದ್ರ ಬಗ್ಗೆ ಏನು ಹೇಳ್ತೀರಿ? Ladies are prone to develop certain type of disorders like hormonal imbalance, osteoporosis. Ladies are more likely to, like thyroid issues, endocrine disorders. So therefore it's very crucial to maintain a healthy dietary habits, regular exercise, preventing the obesity. And as far as the infertility is concerned, the major underlying cause is overweight. Irregular menstruation can be traced, the root cause can be traced to obesity, overweight. The hormonal imbalance, the root cause is again overweight, excess weight. ಸೊ ಹೆಚ್ಚಾದಂತಹ ತೂಕ ಈ ಒಂದು ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿಗೆ ಕಾರಣ ಆಗ್ತಾ ಇದೆ, ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಆಗ್ತಾ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ತೂಕವನ್ನು ಮೇಂಟೈನ್ ಮಾಡೋದು ಮಹಿಳೆಗೆ ಬಹಳ ಮುಖ್ಯ ಅನ್ನುವಂಥ ಒಂದು ವಿಷಯವನ್ನು ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ. Yeah, so therefore there are some of natural herbs in traditional Ayurveda which were substantially helpful to resolve most of the female related issues. Some of the herbs are known to entire world like Ashoka, Shatavari. They all can fix the hormonal imbalance. ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡುವಂತಹ ಆಯುರ್ವೇದ ಔಷಧಿಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಶೋಕ ಇರ್ಬೋದು, ಶತಾವರಿ ಇರ್ಬೋದು, ಮುಂತಾದ ನ್ಯಾಚುರಲ್ ಈ ಹರ್ಬ್ಗಳು, ಸಸ್ಯೌಷಧಿಗಳು ಖಂಡಿತವಾಗಿ ಮಹಿಳೆಯರ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಆಯುರ್ವೇದ ಎಕ್ಸ್ಟ್ರಾಕ್ಟ್ಗಳು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡೋದರಲ್ಲಿ ಬೆಸ್ಟ್ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ತಮಗೆ ವಿವರವಾಗಿ ನಾವು ತಿಳಿಸ್ತಾ ಇದ್ದೇವೆ. And many female issues also contributed from too much estrogen, not lack of estrogen, too much estrogens. ಸೊ ಈ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಹೆಚ್ಚಾದರೂ ಕೂಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ, ಅದನ್ನು ನಾವು ಗಮನಿಸಬೇಕು. Yes, that condition is called as estrogen dominance. There are lots of natural herbs, black cohosh or Simicifuga racemosa, very well known in European countries. Simicifuga racemosa, which can block the estrogen receptors, preventing hyperactivity of estrogen hormones. The effect of black cohosh is nothing but Simicifuga racemosa on the regulation of estrogen receptor and progesterone receptor in breast cancer cells. It is well established fact that the breast cancer is mediated by our own hormone called as estrogen. When you have too much of estrogen, that stimulates the growth of breast tissues, ultimately leading to cancer development. And the estrogen dominant is underlying cause of thyroid issues. So too much estrogen also bad. So Simicifuga racemosa, one of the powerful natural herb, can block the receptors of estrogen, hence preventing the ಡೆವಲಪ್ಮೆಂಟ್ ಆಫ್ ಕ್ಯಾನ್ಸರ್ ಟು ಈಸ್ಟ್ರೋಜನ್ ಡೊಮಿನೆನ್ಸ್. ಸೊ ಥೈರಾಯ್ಡ್ ಸಮಸ್ಯೆಗಳಿರ್ಬೋದು ಅಥವಾ ಈ ಒಂದು ಕ್ಯಾನ್ಸರ್ ಇರ್ಬೋದು, ಮುಂತಾದ ತೊಂದರೆಗಳಿಗೆ ಒಂದು ಪ್ರಮುಖವಾದ ಕಾರಣ ಈಸ್ಟ್ರೋಜನ್ ಜಾಸ್ತಿ ಆಗೋದು ಒಂದು ಕಾರಣ. ಆ ಈಸ್ಟ್ರೋಜನ್ ಜಾಸ್ತಿ ಆಗೋದನ್ನು ಸರಿ ಮಾಡಲಿಕ್ಕೆ ಈ ಒಂದು ಸಸ್ಯೌಷಧ ಬಹಳ ಉಪಯುಕ್ತ ಅನ್ನೋದನ್ನು ಪ್ರವೀಣ್ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್. ಸೊ ಒನ್ ಮೋರ್ ಈಸ್ಟ್ರೋಜನ್ ಬ್ಲಾಕರ್ ಆರ್ too much of testosterone. It is well known fact that female
infertility is mediated by male hormones. The contradiction related to female obesity, the female obese individual secrete too much of male hormone and male obese individual secrete female hormone. That's a contradiction associated with the obesity. ಸೊ ಹಾಗಾದ್ರೆ ಬೊಜ್ಜಲ್ಲಿ ಮಹಿಳೆಯರಲ್ಲಿ ಬೊಜ್ಜು ತುಂಬ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಅತಿ ತೂಕಕ್ಕೆ ಪ್ರಮುಖವಾದ ಕಾರಣ ಈ ಒಂದು ಮೇಲ್ ಹಾರ್ಮೋನ್ಸು ಫೀಮೇಲ್ಸಲ್ಲಿ ಬಿಡುಗಡೆ ಆಗುವಂಥದ್ದು. ಈ ಒಂದು ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಗಂಡಸಲ್ಲಿ ಬಿಡುಗಡೆ ಆಗಬೇಕು. ಅದು ಹೆಂಗಸಲ್ಲಿ ಬಿಡುಗಡೆ ಆದಾಗ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಮಕ್ಕಳಾಗದೇ ಇರುವಂಥದ್ದು, ಪೀರಿಯಡ್ ಸಮಸ್ಯೆಗಳು, PCOD ಅಂತ ಸಮಸ್ಯೆಗಳು, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಬೊಜ್ಜು ಕೂಡ ಉಂಟಾಗುತ್ತೆ. So licorice, Jeshti Madhu reduce testosterone in healthy women. ಜ್ಯೇಷ್ಠ ಮಧುವಿನ ಒಂದು ಎಕ್ಸ್ಟ್ರಾಕ್ಟ್, ಅದರ ಒಂದು ಅದರೊಳಗಿರುವಂಥ ಔಷಧಿ ಈ ಟೆಸ್ಟೋಸ್ಟೆರಾನ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. That's what female develop hair growth because of too much of male hormone. ಈ ಗಂಡಸರ ಹಾರ್ಮೋನು ಬಿಡುಗಡೆ ಆಗೋದ್ರಿಂದ ಮಹಿಳೆಯರಲ್ಲಿ ಮೀಸೆಗಡ್ಡ ಬರುವಂಥದ್ದು, ವಯಸ್ಸಲ್ಲಿ ಚೇಂಜ್ ಆಗುವಂಥದ್ದು ಇದೆಲ್ಲ ಕಂಡುಬರುತ್ತೆ. ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಈ ಒಂದು ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟ್ ಸಹಾಯ ಮಾಡುತ್ತೆ. So one more, the hormonal issue found for female, reduction of hormone production like progesterone and estrogen. We found that excess also bad, lower production also can leads to disease. So to improve the female hormones like progesterone and estrogen, there is an amazing natural herb called as Vitex acnes castus, chastity, Vitex. European monks had this particular trees to reduce the libido. The monks in their asrama, they had this tree grown. They used to chew the leaf which were helping them to reduce the libido, to reduce the hormones. ಸೊ ಹಾಗಾದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡುವಂಥ ಇನ್ನೊಂದು ದಿವ್ಯ ಔಷಧ ಅಂದರೆ ವಿಟೆಕ್ಸ್. ಸೊ ಇದು ಭಾಳ ಅನುಕೂಲಕಾರಿ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಿದೆ. ಸೊ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಈ ಒಂದು ಔಷಧಿ ಕೂಡ, ಈ ಒಂದು ಹರ್ಬ್ ಕೂಡ ತುಂಬ ಸಹಾಯಕ. And the third one is nettle, stinging nettle. The leaf, once we are exposed to our legs, we get itching. It's found, it's like a weed found everywhere, but is my favorite hormonal balancer. Nettle leaf. ಓಕೆ. ಸಾಮಾನ್ಯವಾಗಿ ಈ ಒಂದು ಎಲೆಗಳು ನಮ್ಮ ಚರ್ಮಕ್ಕೆ ತಾಗಿದ್ರೆ ತುರಿಕೆ ಶುರುವಾಗುತ್ತೆ, ಉರ್ಸಣಿಗೆ ಅಂತ ಹೇಳ್ತೇವೆ ನಮ್ಮ ಕಡೆ. ಸೊ ಈ ಎಲೆಗಳು ಕೂಡ ಭಾಳ ಒಂದು ಔಷಧೀಯ ಗುಣವನ್ನು ಹೊಂದಿದೆ. ಇದು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಸಹಾಯಕ. So therefore alpha natural bud seed as name indicate helps to bud the babies, bud seed, promote the. ಸೊ ಯಾರಿಗೆ ಮಕ್ಕಳು ಆಗ್ತಾ ಇಲ್ವೋ, ಯಾರಿಗೆ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆ ಇದೆಯೋ, ಅವರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಆಗೋದಿಲ್ವೋ, ಈಗ ಫೀಮೇಲ್ ಫರ್ಟಿಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ, ಹಾರ್ಮೋನಲ್ ಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ, ಪೀರಿಯಡ್ಸನ್ನು ರೆಗ್ಯುಲರ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅಲ್ಫಾ ನ್ಯಾಚುರಲ್ ಬಡ್ ಸೈಡ್. ಸೊ ಹೆಸರೇ ಹೇಳುವಂತೆ ಮಗು ಆಗಲಿಕ್ಕೆ, ಬಡ್ಸ್ ಆ ಒಂದು ಮಗು ಆಗಲಿಕ್ಕೆ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ವಿಶೇಷವಾದ ಔಷಧಿ ಅಲ್ಫಾ ನ್ಯಾಚುರಲ್ ಬಡ್ ಸೈಡ್. ಇದನ್ನು ಬೆಳಗ್ಗೆ ಒಂದು, ಸಂಜೆ ಒಂದು ಆಹಾರದ ನಂತರ 3 ತಿಂಗಳು ತೆಗೆದುಕೊಂಡಲ್ಲಿ 4ನೇ ತಿಂಗಳು ಖಂಡಿತವಾಗಿ ನೀವು ಮಗುವಿಗೆ ಪ್ರಯತ್ನ ಮಾಡ್ಬೋದು. ಮಗು ಆಗದೇ ಇದ್ದವರು ಖಂಡಿತವಾಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ, PCOD ಎಲ್ಲ ಕಡಿಮೆ ಆಗಿ ಅವರಿಗೆ ಮಗು ಆಗಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಅಂಶವನ್ನು ಹೇಳ್ತಾ, ಈಗಾಗಲೇ ಅನೇಕರು ಇದನ್ನು ತೆಗೆದುಕೊಂಡು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಔಷಧಿಯ ಪ್ರಯೋಜನವನ್ನು ತಾವು ಪಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಹೆಚ್ಚಿನ ವಿವರಣೆಗಳಿಗೆ ನೀವು ತಾವು ವೈದ್ಯರಲ್ಲಿ ಚರ್ಚೆ ಮಾಡ್ಬೋದು. ಚರ್ಚೆ ಮಾಡಲಿಕ್ಕೆ ಕೆಳಗಡೆ ನಂಬರ್ ಬರ್ತಾ ಇದೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಡಾಕ್ಟ್ರೇ ನಮಗೆ ಆಲ್ಫಾ ನ್ಯಾಚುರಲ್ ಬಡ್ ಸೈಡ್ ಬಗ್ಗೆ ಹಾಗೂ ಫೀಮೇಲ್ ಹೆಲ್ತ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.